ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲಿವಿಸ್ಟನ್. ಇವತ್ತು ಸ್ಯಾಟರ್ಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಈ ನಡುವೆ ನಂದು ವ್ಲಾಗ್ನ ಅವತ್ತಿಂದ ಅವತ್ತು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಒಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಮಿನಿಮಮ್ ಅಂದರೂ 3 ದಿನ ಆಗುತ್ತೆ. ಅದೇನೋ ವೀಡಿಯೋ ಅಪ್ಲೋಡಿಂಗ್ ಅಂತ 3 ದಿನ ಟೈಮ್ ತೊಗೊಳುತ್ತೆ. ಇದು ಸ್ಯಾಟರ್ಡೆ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡು ನನ್ನ ತಂಗಿ ಬಂದಿದ್ಲು, ಅವಳನ್ನು ಕರ್ಕೊಂಡು ಹಾಗೆ ಸ್ವಲ್ಪ ಥ್ರೆಡ್ಡಿಂಗ್ ಮಾಡಿಸ್ಬೇಕಾಗಿತ್ತು. ನೆಕ್ಸ್ಟ್ ಡೇ ಮಗಳದ್ದು ಹಾಫ್ ಇಯರ್ ಬರ್ಡೇ ಮಾಡೋಣ ಅಂತ, ಅದಕ್ಕೋಸ್ಕರ ಥ್ರೆಡ್ಡಿಂಗ್ ಮಾಡಿಸ್ಕೊಬರೋಣ. ಒಂಥರ ಮುಖ ಎಲ್ಲ ಸಪ್ಪೆ ಆಗಿಬಿಟ್ಟಿರುತ್ತೆ ಥ್ರೆಡ್ಡಿಂಗ್ ಮಾಡಿಸಿಲ್ಲ ಅಂದರೆ. ಅದಕ್ಕೋಸ್ಕರ ಇವಾಗ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದೀನಿ. ಇದು ನಾನು ರೆಗ್ಯುಲರಾಗಿ ಬರೋ ಅಂಥ ಪಾರ್ಲರು. ಇವಾಗ ಪಾರ್ಲರಿಂದ ಸಲೂನಿಗೆ ಶಿಫ್ಟ್ ಮಾಡಿದರು. ನಾನು ಬರೋ ಅಷ್ಟರಲ್ಲಿ ನನ್ನ ದೊಡ್ಡ ಮಗಳನ್ನ ಮಲಗಿಸ್ಬಿಟ್ಟು ಹೋಗಿದ್ದೆ, ಚಿಕ್ಕ ಮಗಳನ್ನ ನಮ್ಮಮ್ಮ ನೋಡ್ಕೋತಾಯಿದ್ರು. ನಾವು ಬಂದಿದ ತಕ್ಷಣ ಚಿಕ್ಕವಳಂತೂ ಯಾಕೋ ಈ ನಡುವೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ, ಯಾರ ಹತ್ರನೂ ಇರಲ್ಲ. ನನ್ನ ವಾಯ್ಸ್ ಕೇಳಿದ ತಕ್ಷಣ, ನನ್ನ ಮುಖ ನೋಡಿದ ತಕ್ಷಣ ಜೋರಾಗಿ ಕಿರ್ಚ್ಕೊಬಿಡ್ತಾಳೆ, ಎತ್ಕೋಬೇಕು ಎತ್ಕೋ ಅಂತ. ಹಾಗಾಗಿ ಇವಾಗ ಬಂದಿದ ತಕ್ಷಣ ಅವಳನ್ನ ಎತ್ಕೊಂಡಿದ್ದೀನಿ. ಸ್ವಲ್ಪ ನಗು ಮುಖ ಬಂತು ಅವಳಿಗೆ. ಇನ್ನು ನನ್ನ ದೊಡ್ಡ ಮಗಳು ನಾವು ಬಂದಿದ್ದೆಲ್ಲ ನೋಡಿ ಅವಳಿಗೂ ವಾಯ್ಸ್ ಎಲ್ಲ ಸ್ವಲ್ಪ ಗಲಾಟೆ ಆಯ್ತಲ್ಲ, ಅವಳು ಎದ್ದು ಬಂದ್ಬಿಟ್ಲು. ಇನ್ನು ಎದ್ದು ಬಂದಿದ ತಕ್ಷಣ ಅವಳು ಹೊಟ್ಟೆ ಹಸ್ಕೊಂಡಿದ್ಲು. ಇನ್ನು ಮತ್ತು ಮಕ್ಕಳು ತಂಗಿ ಎಲ್ಲ ಬಂದಿರೋದ್ರಿಂದ ಅವರು ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಪಲಾವ್ ತೊಗೊಂಬಂದಿದ್ರು. ಪಲಾವ್ನ ಎಲ್ಲರೂ ತಿನ್ನೋಣ ಅಂತ ಹಾಟ್ ಬಾಕ್ಸ್ಗೆ ಇಟ್ಟಿದ್ವಿ. ಇವಾಗೆಲ್ಲ ಬಂದಮೇಲೆ ಕೂತ್ಕೊಂಡು ಪಲಾವ್ ತಿಂತಾ ಇದ್ದೀವಿ ಕೂತ್ಕೊಂಡು. ನೋಡಿ ನನ್ನ ಮಗಳ ಸ್ಮೈಲ್ ಹೇಗಿದೆ ಅಂತ. ನಮ್ಮ ಪುಣ್ಯ ಜೊತೆ ಅಂತೂ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ ಗೊತ್ತಾ. ನಮ್ಮ ಪುಣ್ಯನೂ ಅಷ್ಟೇ ಚೆನ್ನಾಗಿ ಅವಳನ್ನ ನಗಿಸ್ಕೊಂಡು ಆಟ ಆಡಿಸ್ಕೊಂಡಿರ್ತಾಳೆ. ಪಲಾವ್ ಅಂತೂ ನೋ ಸ್ಪೈಸಸ್ಸು, ಚೆನ್ನಾಗಿತ್ತು. ಅಕ್ಕ ನೋಡಿ ಅನುಭವಿ ಎದ್ದೊಳ್ತಾಳೆ. ಮತ್ತು ಹೀಗೆ ಇದೇನಪ್ಪ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಆವಾಗ ಒಂದು ವೆಬ್ಸೈಟ್ ಬಂದಿತ್ತು. ಆ ವೆಬ್ಸೈಟಿಂದ ಅವ್ರಿಗೆ ಚಾಟ್ ಮಾಡಿದ್ದಕ್ಕೆ ಇದ್ರದ್ದು ಫ್ರೇಮ್ ಮಾಡಿಸೋಣ ಒಂದು ಅಂತ ನಂಗೆ ಸಿಕ್ಕಾಪಟ್ಟೆ ಅಂದರೆ ಜಾಸ್ತಿ ದಿನದಿಂದ ಆಸೆ ಇತ್ತು. ನಮ್ಮ ಯಜಮಾನ್ರದ್ದು ಮತ್ತು ನನ್ನ ದೊಡ್ಡ ಮಗಳದ್ದು ಇದೊಂದು ಸಿಂಗಲ್ ಫ್ರೇಮ್ ಮಾಡಬೇಕು ಅಂತ. ಬಟ್ ಅನ್ಪ್ಲ್ಯಾಂಡಾಗಿ ನನ್ನ ಮಗಳು ಹುಟ್ಟಿದ್ರಿಂದ ಇವಾಗೆಲ್ಲ ಸೇರಿ ಮಿಕ್ಸ್ ಆಗಿ ಗಿಫ್ಟ್ ಮಾಡಿಸ್ಬಿಡೋಣ ಅಂತ ಮಿಕ್ಸ್ ಫೋಟೋಸ್ ಹಾಕಿ ಫ್ರೇಮ್ ಮಾಡಿಸಿದ್ದೀನಿ. ನನಗೂ ಖುಷಿ ಆಯಿತು. ಮತ್ತು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇವಾಗ ಅವಳು ಬಂದು ಆಲ್ರೆಡಿ ಟೈಮ್ ಆಗೇ ಹೋಯಿತು. ಹಾಗಾಗಿ ಇವಾಗ ಗಾಡಿ ಮನೆ ಹತ್ರನೇ ಇದ್ದಿದ್ದಕ್ಕೆ ನಾನೇ ಬಿಟ್ಟು ಬರ್ತೀನಿ ಅಂತ ಇವಾಗ ಅವಳನ್ನ ಕರ್ಕೊಂಡು ಬಸ್ ಹತ್ಸೋಣ ಅಂತ ಹೋಗ್ತಾಯಿನಿ. ನಂಗೆ ಅದೇನೋ ಗೊತ್ತಿಲ್ಲ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೇ ಒಂಥರ ಖುಷಿ. ಎಷ್ಟೊಂದು ಜನಕ್ಕೆ ಹೊಟ್ಟೆವ್ರಿ ಹೇಳಬೇಕಂದ್ರೆ ನಮ್ಮ ಅಪ್ಪನೇ ಒಂಥರ ಯಾವಾಗಲೂ ಏನು ಮಾತಾಡ್ತಾ ಇರ್ತೀರ ನಿಮ್ಮ ಅಕ್ಕನ ಜೊತೆ, ಅಷ್ಟು ಮಾತಾಡ್ತಾ ಇರ್ತೀಯ ಅಂತಲೇ ಕೇಳ್ತಾಯಿರ್ತಾರೆ. ಜಾಸ್ತಿ ದಿನ ಆಗಿತ್ತು ಹೊರಗಡೆ ಹೋಗಿ ಅಲ್ವಾ. ಇವಾಗ ಹೊರಗಡೆ ಹೋಗಿ ಬಂದಮೇಲೆ ಯಾಕೋ ಲೈಟಾಗಿ ಹೊಟ್ಟೆ ನೋವ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ಜಾಸ್ತಿ ದಿನ ಆದಮೇಲೆ ಹೋಗಿದೆಯಲ್ಲ ಅಂದ್ಬಿಟ್ಟು ದೃಷ್ಟಿ ತೆಗ್ದಾಕ್ತಾಯಿದ್ರು. ಅನ್ಕೋಬೋದು ನಿಮ್ಮ ದೊಡ್ಡವ್ರಿಗೆಲ್ಲ ಏನು ದೃಷ್ಟಿ ಆಗುತ್ತೆ ಅಂತ. ಒಬ್ಬೊಬ್ರು ಕಣ್ಣಿನ ನೋಟ ಸರಿ ಇರಲ್ಲ, ಹಾಗಾಗಿ ಹೊಟ್ಟೆ ಜಾಸ್ತಿ ನೋವ್ತಾಯಿತ್ತು. ಮತ್ತು ನನ್ನ ಮಗುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಮಗು ಜೊತೆ ರೆಸ್ಟ್ ಮಾಡಿಬಿಟ್ಟೆ. ಮತ್ತು ನಾನು ಇನ್ನೇನು ಮಾಡೋಕ್ಕೋಗಿಲ್ಲ, ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಬಂದು ಎಬ್ಸಿದ್ರು, ಬಾಮ್ಮ ಗಣೇಶ ಬರ್ತಿದ್ದೆ, ಇವತ್ತು ಲಾಸ್ಟ್ ಗಣೇಶ, ಪೂಜೆಗೆ ಕೊಟ್ಬಿಡೋಣ ಅಂದ್ಬಿಟ್ಟು ನಮ್ಮಮ್ಮ ತೆಂಗಿನಕಾಯಿ ಸಿಗಳ್ತಾಯಿದ್ರು. ನನ್ನ ಪುಣ್ಯ ತಿಂದಿದ್ದೆಲ್ಲ ಡೈಜೆಸ್ಟ್ ಮಾಡ್ಕೋತಾವಳೆ. ಇನ್ನು ನಮ್ಮ ಕಿಲಾಡಿ ಅಂತೂ ಕೂತ್ಕೊಂಡು ಫೋನ್ ನೋಡ್ತಾಯಿತ್ತು, ಅವ್ರ ತಾತನ ಫೋನ್ನ. ಟೈಮ್ ಬಂದೀಗ 10 o'clock ಆಗಿದೆ. ಗಣೇಶ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ನಾನು ನಮ್ಮ ಚಿಲ್ಟೇರಿ ಪುಣ್ಯ ಮತ್ತು ನಮ್ಮ ಪುನರಿ ಅಂತೂ ಇಲ್ಲ. ಈ ಕಡೆ ನಮ್ಮಮ್ಮ ಸಿಗಳ್ತಾಯಿದ್ರು ಪಾಪ ತೆಂಗಿನಕಾಯಿನ. ನನಗೆ ಮಚ್ಚಲೆಲ್ಲ ಸಿಗ್ಲಕ್ಕೆ ಬರೋಲ್ಲ, ಹಂಗಾಗಿ ಐ ಆಮ್ ಹೆಲ್ಪ್ಲೆಸ್ ಅಂತ ಸೈಲೆಂಟಾಗಿ ಕೂತ್ಕೊಂಡಿದ್ದೆ.
ಆಮೇಲೆ ಗಣೇಶ ಬರೋ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮೂರಲ್ಲಿ ಇಟ್ಟಿದ್ದ ಗಣೇಶ ಎಲ್ಲ ಇದೇ ಲಾಸ್ಟ್ ಗಣೇಶ. ಎಲ್ಲರೂ ಎಲ್ಲರೂ ಹೊರಟೋಗ್ಬಿಟ್ಟಿದ್ರು. ಪೂಜೆ ಸಾಮಾನು ಎತ್ಕೊಂಡು ಹೋಗೋದೇ ಮರ್ತೋಗ್ಬಿಟ್ಟವ್ರೆ. ಸಾಂಬ್ರಾಣಿ ಕಡ್ಡಿ ಖಾಲಿ ಆಗಿತ್ತು. ನಮ್ಮಮ್ಮ ಅಲ್ಲೇ ಅಂಗಡಿಯಲ್ಲಿ ತೊಗೊಳ್ತೀನಿ ಬಾ ಅಂತಂದ್ಬಿಟ್ಟು ಹೋದರು. ನೋಡ್ಬೋದು ನನ್ನ ಮಗಳು ಆಟ ಆಡ್ಕೊಂಡಿದ್ಲು. ನಾವೆಲ್ಲ ಗಣೇಶಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ಈ ಇಯರ್ ಗಣೇಶ ಫೆಸ್ಟಿವಲ್ ಮುಗಿತು. ಇನ್ನು ಗಣೇಶನ ನೋಡಬೇಕು ಅಂದರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು. ಅದಕ್ಕೋಸ್ಕರ ನಮ್ಮ ಅಪ್ಪ ಗಣೇಶನ ಆಶೀರ್ವಾದ ನಮ್ಮ ಮೊಮ್ಮಕ್ಕಳ ಮೇಲೆ ಇರಲಿ ಅಂತ ನನ್ನ ಚಿಕ್ಕ ಮಗಳಿಗೂ ದೇವ್ರ ಹತ್ರ ನಮಸ್ಕಾರ ಮಾಡಿಸ್ತಾಯಿದ್ರು. ಅದೊಂಥರ ಖುಷಿ, ಮಕ್ಕಳನ್ನ ದೇವ್ರಿಗೆ ಅಡ್ಡ ಬೀಳ್ಸೋದು ಅಂತಾರಲ್ಲ ಹಂಗೆ. ಆಮೇಲೆ ಪುನರ್ವಿಗೂ ಆಶೀರ್ವಾದ ಸಿಗಲಿ ಅಂತ ಅವಳಿಗೂ ನಮಸ್ಕಾರ ಮಾಡಿಸ್ಬಿಟ್ಟು
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.